ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ರಾವಣನು ಯಾರ ಮಾತನ್ನು ಕೇಳುವಂತಹ ಸ್ಥಿತಿಯಲ್ಲಿರಲಿಲ್ಲ. ವಿಭೀಷಣನು ಸೋದರನಾಗಿ ಆತನ ಕಾಲು ಹಿಡಿದು ಕೇಳಿಕೊಂಡರು. ಆತನನ್ನು ಧರ್ಮ ಮಾರ್ಗಕ್ಕೆ ತರಲು ಪ್ರಯತ್ನಿಸಿದರು. ಆತನು ಮಾಡಿದ ಅಧರ್ಮ ಕಾರ್ಯವನ್ನು ಮನಮರಿಕೆ ಮಾಡಲು ಪ್ರಯತ್ನಿಸಿದಾಗ ವಿಭೀಷಣನನ್ನು ಒದ್ದು ಅಲ್ಲಿಂದ ಹೊರಗೆ ಹಾಕುತ್ತಾನೆ. ನೀನು ಇಲ್ಲೇ ಇದ್ದರೆ ನಿನ್ನನ್ನು ಕೊಂದು ಹಾಕುತ್ತೇನೆಂದು ಬೆದರಿಸಿದಾಗ ಪ್ರಾಣ ಭೀತಿಯಿಂದಾಗಿಯೂ ಹಾಗೂ ಅಂತಹ ಅಧರ್ಮಿ ಹರಿವಿರೋಧಿ ರಾಮ ವಿರೋಧಿಯ ಬಳಿಯಲ್ಲಿ ಇರುವುದಕ್ಕಿಂತಲೂ ಶ್ರೀರಾಮನಲ್ಲಿ ಶರಣಾಗುವುದು ಮೇಲೆಂದು ಭಾವಿಸಿ ಶ್ರೀರಾಮನ ಬಳಿಗೆ ಬರುತ್ತಾನೆ. ಶರಣಾಗತ ವತ್ಸಲನಾದಂತಹ ಶ್ರೀರಾಮಚಂದ್ರ ಪ್ರಭುವು ವಿಭೀಷಣನನ್ನು ಅತ್ಯಂತ ಸ್ನೇಹದಿಂದ ಸ್ವೀಕರಿಸಿ ಆತನಿಗೆ ಲಂಕಾ ರಾಜ್ಯದ ಪಟ್ಟಾಭಿಷೇಕವನ್ನೇ ಮಾಡುತ್ತಾನೆ. ರಾವಣನು ವಿಭೀಷಣನು ಹೊರಟು ಹೋದ ಮೇಲೆ ಸಮುದ್ರದ ಆಚೆಯ ತೀರಕ್ಕೆ ಬಂದಿರುವ ಶತ್ರು ಸೈನ್ಯದಲ್ಲಿ ಗೂಢಚರ್ಯೆಯನ್ನು ಮಾಡಲು ಗೂಢಚಾರರನ್ನು ಕಳಿಸುತ್ತಿರುವನು. ಸಕಲ ಚರಿತ ತಿನ್ಹ ದೇಖೆ ಧರೆ ಕಪಟ ಕಪಿ ದೇಹ ಪ್ರಭು ಗುಣ ಹೃದಯ ಸರಾಹಿ ಸರನಾಗತ ಪರನೇಹ. ಆ ದೂತರು ಕಪಟ ವಾನರ ರೂಪವನ್ನು ಧರಿಸಿ ಜರುಗಿದ ಎಲ್ಲ ಲೀಲೆಗಳನ್ನು ಗಮನಿಸಿದರು. ಅವರು ತಮ್ಮ ಮನದಲ್ಲೇ ಪ್ರಭುವಿನ ಗುಣಗಳನ್ನು ಆತನ ಶರಣ ಜನ ವಾತ್ಸಲ್ಯವನ್ನು ಮೆಚ್ಚಿಕೊಂಡು ಕೊಂಡಾಡತೊಡಗಿದರು. ಪ್ರಗಟ ಭಕಾನಗಿ ರಾಮ ಸುಭಾವು ಅತಿ ಸಪ್ರೇಮಗಾ ಬಿಸರಿದುರಾವು ರಿಪುಕೆ ದೂತ ಕಪಿನ ತಬ ಜಾನೆ ಸಕಲ ಬಾಧಿ ಕಪಿ ಸಪಹಿ ಆನೆ ಕಹ ಸುಗ್ರೀವ ಸುನಹು ಸಬ ಬಾನರ ಅಂಗಭಂಗ ಕರಿ ಪಠವಹು ನಿಸಿಚರ ಸುನಿ ಸುಗ್ರೀವ ಬಚನ ಕಪಿ ಭಾಯೆ ಬಾಧಿ ಕಟಕ ಚಹು ಪಾಸ ಫಿರಾಯೆ ಬಹು ಪ್ರಕಾರ ಮಾರನ ಕಪಿಲಾಗೆ ದೀನ ಪುಕಾರತ ತದಪಿ ನ ತ್ಯಾಗೆ ಜೋ ಹಮಾರ ಹರನಾಸಾ ಕಾನಾತಿ ಹಿ ಕೋಸಲಾಧೀಸ ಕೈ ಆನಾ ಸುನಿಲ ಚಿಮನ ಕಬ ನಿಕಟ ಬೊಲಾಯೆ ದಯಲಾ ದಯಾಲಾಗಿ ಹಸಿ ತುರತ ಚೊಡಾಯೆ ರಾವಣ ಕರ ದಿ ಜಗು ಯಹ ಪಾತಿ ಲಕ್ಷ್ಮಣ ಬಚನ ಬಾಚು ಕುಲ ಘಾತಿ. ಕುಪ್ಪಟ ವೇಷದಲ್ಲಿದ್ದರೂ ಅವರು ಅತ್ಯಂತ ಪ್ರೇಮದಿಂದ ಶ್ರೀರಾಮನ ಸ್ವಭಾವವನ್ನು ಬಹಿರಂಗವಾಗಿ ಹೊಗಳತೊಡಗಿದರು. ಆ ತನ್ಮಯತೆಯಲ್ಲಿ ಅವರ ವಾನರ ರೂಪ ಮರೆತು ಹೋಗಿ ನಿಜ ರೂಪ ವ್ಯಕ್ತವಾಯಿತು. ಅದರಿಂದ ಅವರು ಶತ್ರು ದೂತರೆಂದು ತಿಳಿದ ವಾನರರು ಅವರನ್ನು ಬಂಧಿಸಿ ಸುಗ್ರೀವನ ಬಳಿಗೆ ಕರೆತಂದರು. ಆಗ ಸುಗ್ರೀವನು, ವಾನರರೇ, ಈ ರಾಕ್ಷಸರ ಅಂಗಭಂಗಗೈದು ಕಳಿಸಿಬಿಡಿರಿ ಎಂದು ಆದೇಶಿಸಿದನು. ಸುಗ್ರೀವನ ಮಾತನ್ನು ಕೇಳುತ್ತಲೇ ವಾನರ ವೀರರು ಅವರನ್ನು ಬಂಧಿಸಿ ಸೈನ್ಯದ ಸುತ್ತಲೂ ತಿರುಗಾಡಿಸಿದರು. ವಾನರರು ಅವರನ್ನು ಅನೇಕ ವಿಧದಿಂದ ಹೊಡೆಯತೊಡಗಿದರು. ಅವರು ದೀನರಾಗಿ ಅಂಗಲಾಚಿದರೂ ವಾನರರು ಅವರನ್ನು ಬಿಡಲಿಲ್ಲ. ಕೊನೆಗೆ ಆ ದೂತರು, ನಮ್ಮ ಕಿವಿ ಮೂಗುಗಳನ್ನು ಕೊಯ್ದರೆ ಕೋಸಲಾಧೀಶ ರಾಮಚಂದ್ರನ ಆಣೆ ಎಂದು ಬೊಬ್ಬಿರಿದರು. ಇದನ್ನು ಕೇಳಿದ ಲಕ್ಷ್ಮಣನಿಗೆ ಅವರ ಮೇಲೆ ಕನಿಕರ ಉಂಟಾಗಿ ವಾನರರನ್ನು ತನ್ನ ಬಳಿಗೆ ಕರೆದನು. ಅವನು ನಕ್ಕು ಆ ರಾಕ್ಷಸರನ್ನು ಬಿಡುಗಡೆ ಮಾಡಿ ಅವರಿಗೆ ಹೇಳಿದನು, ರಾವಣನ ಕೈಗೆ ಈ ಪತ್ರವನ್ನು ಕೊಟ್ಟು, ಎಲೈ ಕುಲಘಾತಕ, ಲಕ್ಷ್ಮಣನ ಸಂದೇಶವನ್ನು ಓದು ಎಂದು ಹೇಳಿರಿ. ಕಹೆಹು ಮುಖಾಗರ ಮೂಢ ಸನ ಮಮ ಸಂದೇಶುವುದಾರ ಸೀತಾದೇಯಿ ಮಿಲಹು ನತ ಆವಾ ಕಾಲು ತುಮ್ಹಾರ. ಅನಂತರ ಆ ಮೂರ್ಖ ರಾವಣನಿಗೆ, ಸೀತಾದೇವಿಯನ್ನು ಒಪ್ಪಿಸಿ ಶ್ರೀರಾಮನೊಡನೆ ಸಂಧಿ ಮಾಡಿಕೊ, ಇಲ್ಲವಾದರೆ ನಿನ್ನ ಕಾಲವು ಸಮೀಪಿಸಿತೆಂದು ತಿಳಿ ಎಂಬ ತನ್ನ ಸಂದೇಶವನ್ನು ಬಾಯಿ ಮಾತಿನಲ್ಲಿ ತಿಳಿಸಿರಿ. ತುರತ ನಾಯ ಲಕ್ಷ್ಮಣ ಪದ ಮಾಥಾ ಚಲೆ ದೂತ ಭರನತ ಗುಣಗಾಥ कहत राम जसु रंका आये रावण चरण सी सतिनवनाये
इहसि दसानन पूची भाता कहसि न सुख आपनि कुशलाता। पुनि कहु खचर पुनि कहु कबर विभीषण केरी जाहि मृत्यु आई अति नेरी। राज लंका सठ त्यागी हो यही जव कर कीट अभागी। पुनि कहु भा पुनि कहु भालु की सकट काई कठिन काल प्रेरित चली आई। जिनके जीवन कर रखवारा भयउ मृदुल चित सिंधु बिचारा। कहु तपसिन्ह कई बात बहोरी जिन्हके ಹೃದಯ ತ್ರಾಸ ಅತಿ ಮೋರಿ. ಆ ರಾಕ್ಷಸ ದೂತರು ಲಕ್ಷ್ಮಣನ ಚರಣಗಳಿಗೆರಗಿ ಶ್ರೀರಾಮನ ಗುಣಗಳನ್ನು ಹೊಗಳುತ್ತಾ ಅವರು ಕೂಡಲೇ ಹೊರಟು ಹೋದರು. ಶ್ರೀರಾಮಚಂದ್ರನ ಕೀರ್ತಿಯನ್ನು ಕೊಂಡಾಡುತ್ತಾ ಅವರು ಲಂಕೆಯನ್ನು ತಲುಪಿ ರಾವಣನ ಕಾಲಿಗೆ ಬಿದ್ದರು. ದಶಮುಖ ರಾವಣನು ನಕ್ಕು ಶುಕಸಾರಣರನ್ನು ಪರಿಹಾಸ್ಯ ಮಾಡುತ್ತಾ, ಎಲೈ ಶುಕನೇ, ನಿನ್ನ ಕ್ಷೇಮ ಸಮಾಚಾರವೇನು ಹೇಳು. ಮತ್ತೆ ಮೃತ್ಯುವಿಗೆ ಸಮೀಪಿಸಿದ ಆ ವಿಭೀಷಣನ ವಿಷಯವನ್ನು ಅರ್ಹು. ಆ ಮೂರ್ಖನು ರಾಜ್ಯಭಾರ ಮಾಡುತ್ತಲೇ ಲಂಕೆಯನ್ನು ತೊರೆದು ಹೋದ. ಈಗ ಆ ನಿರ್ಭಾಗ್ಯನು ಜವೆ ಗೋಧಿಗೆ ಹತ್ತಿದ ಹುಳವಾಗಿದ್ದಾನೆ. ಜವೆ ಗೋಧಿಯನ್ನು ಬೀಸುವಾಗ ಆ ಹುಳವು ಹಿಟ್ಟಾಗಿ ಬಿಡುತ್ತದೆ. ಹಾಗೆಯೇ ನರವಾನರನೊಂದಿಗೆ ಅವನು ಕೂಡ ನಾಶವಾಗಿ ಹೋಗುವನು. ಕಾಲನ ಪ್ರೇರಣೆಯಿಂದ ಬಂದಿರುವ ಆ ವಾನರ ಭಲ್ಲೂಕ ಸೈನ್ಯದ ಕುರಿತು ಹೇಳು. ಸಮುದ್ರವೇ ದಯಾ ಹೃದಯನಾಗಿ ಅವರನ್ನು ರಕ್ಷಿಸುತ್ತಿರುವುದರಿಂದ ಅವರು ಇಷ್ಟರವರೆಗೆ ಬದುಕಿದ್ದಾರೆ. ಇಲ್ಲದಿದ್ದರೆ ನಮ್ಮ ರಾಕ್ಷಸರು ಅವರನ್ನು ಕೊಂದು ತಿಂದು ಬಿಡುತ್ತಿದ್ದರು. ನನ್ನ ಭಯದಿಂದ ವಿಕ್ವಲ ಹೃದಯರಾದ ಆ ತಾಪಸರ ಕುರಿತು ತಿಳಿಸು. ಕೀ ಭೈ की भई बेट की फिर गए श्रवण सुजसु सुनि मोरा। कहसिन रिपुदल तेज बल बहुत ಚಕಿತ ಚಿತ ಚೋರ. ಅವರನ್ನು ನೀನು ಕಂಡೆಯ, ಅಥವಾ ಅವರು ನನ್ನ ಯಶೋ ವೈಭವವನ್ನು ಕೇಳಿಯೇ ಮರಳಿ ಹೋದರು? ಶತ್ರು ಸೇನೆಯ ತೇಜೋಬಲವನ್ನು ಕುರಿತು ಏಕೆ ಹೇಳುವುದಿಲ್ಲ? ಎಲ್ಲವೋ ಶುಕ, ನಿನ್ನ ಚಿತ್ತವು ಚಕಿತಗೊಂಡಂತಿದೆಯಲ್ಲ. नाथ कृपा करि पूछहु जैसे मानहु कहा क्रोधत जिज तैसे। मिला जाय जब अनुज तुम्हारा जात ही राम तिलक ही सारा। रावण दूत हमहि सुनि काना पिन बाधि दीन हे दुखताना। श्रवण नासिका काटै लागे राम सपथ दीन हे हम त्यागे। पूछिहु नाथ राम कटकाई बदन कोट सत बर निन जाई। नाना बरन भालु कपिधारी विकटानन विशाल भयकारी। जहिपुर दहेವು ಹತೇವು ಸುತ ತೋರ सकल कपिन्ह महते हिते बलु थोरा। अमित नाम भटर कठिन कराला अमित नाग ಬಲ ವಿಪುಲ ಬಿಸಾಲ. ದೂತನು ಹೇಳಿದನು, ಒಡೆಯ, ನೀವು ಕೃಪೆ ಮಾಡಿ ಪ್ರಶ್ನಿಸಿದಂತೆ ನಾನು ಹೇಳುವ ವಿಷಯವನ್ನು ಕೂಡ ಕೋಪಿಸದೆ ಆಲಿಸಿರಿ. ನನ್ನನ್ನು ನಂಬಿ ನಿಮ್ಮ ಸೋದರ ವಿಭೀಷಣನು ಹೋಗಿ ಶ್ರೀರಾಮಚಂದ್ರನನ್ನು ಸೇರಿಕೊಂಡಾಗಲೇ ಆತನಿಗೆ ಶ್ರೀರಾಮನು ಲಂಕಾ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿದನು. ನಾವು ನಿಮ್ಮ ದೂತರೆಂದು ತಿಳಿಯುತ್ತಲೇ ವಾನರರು ನಮ್ಮನ್ನು ಬಂಧಿಸಿ ಅನೇಕ ಕಷ್ಟವನ್ನು ಕೊಟ್ಟರು. ಅವರು ನಮ್ಮ ಕಿವಿ ಮೂಗು ಕತ್ತರಿಸಲು ಸಿದ್ಧರಾದಾಗ ನಾವು ಶ್ರೀರಾಮನ ಮೇಲೆ ಆಣೆ ಇಡುತ್ತಲೇ ನಮ್ಮನ್ನು ಬಿಟ್ಟು ಬಿಟ್ಟರು. ನೀವು ಶ್ರೀರಾಮನ ಸೇನೆಯ ಕುರಿತು ಕೇಳಿದಿರಿ. ಪ್ರಭು, ಆ ಸೇನೆಯನ್ನು ಕೋಟಿ ಬಾಯಿಗಳಿಂದಲೂ ವರ್ಣಿಸಲಸದಳ. ಆ ಸೇನೆಯಲ್ಲಿ ನಾನಾ ವರ್ಣದ ವಾನರರು ಭಲ್ಲೂಕಗಳು ಅಸಂಖ್ಯಾತರಾಗಿದ್ದಾರೆ. ಅವರ ಮುಖಗಳು ಭಯಂಕರ ವಿಶಾಲ ಶರೀರವುಳ್ಳವರು, ಅತಿ ಭಯಾನಕರಾಗಿದ್ದಾರೆ. ನಮ್ಮ ನಗರಕ್ಕೆ ಬಂದು ಲಂಕೆಯನ್ನು ಸುಟ್ಟು ನಿಮ್ಮ ಪುತ್ರ ಅಕ್ಷಕುಮಾರನನ್ನು ಕೊಂದ ಕಪಿಯ ಬಲ ಉಳಿದವರೊಂದಿಗೆ ಹೋಲಿಸಿದರೆ ಹೆಚ್ಚೇ ಇದೆ. ಅಸಂಖ್ಯ ನಾಮವುಳ್ಳ ಕಠಿಣ ಕರಾಳ ಅಸಮಾನ ಯೋಧರು ಅಜೇಯರು ಆದ ಅವರು ಅಸಂಖ್ಯ ಆನೆಗಳ ಬಲ ಸಂಪನ್ನರು, ಭೀಮ ವಿಶಾಲಕಾಯರು ಆಗಿದ್ದಾರೆ. ವಿವಿಧ ಮಯಂದ ನೀಲನಲ ಅಂಗದ ಗದ ಬಿಕಟಾಸಿ ದಧಿಮುಖ ಕೇಹರಿ ನಿಸಠ ಸಠ ಜಾಮವಂತ ಬಲರಾಸಿ.
ದ್ವಿವಿಧ ಮೈಂದ ನೀಲ ನಲ ಅಂಗದ ಗದ ವಿಕಟಾಸ್ಯ ದಧಿಮುಖ ಕೇಸರಿ ನಿಶಟ ಶಟ ಜಾಂಬವಂತ ಮೊದಲಾದ ವಾನರರೆಲ್ಲರೂ ಸಾಟಿ ಇಲ್ಲದ ಪರಾಕ್ರಮಶಾಲಿಗಳು. ಏಕಪಿ ಸಬ ಸುಗ್ರೀವ ಸಮಾನ ಇನ್ಹ ಸಮಕೋಟಿನ್ಹ ಗಣಯಿಕೊ ನಾನಾ ರಾಮ ಕೃಪಾ ಅತುಲಿತ ಬಲತಿ ನಹಿ ತರನ ಸಮಾನ ತ್ರೈಲೋಕ ಹಿ ಗನಹಿ ರಸಮೈ ಸುನಾಶ್ರವನದ ಸಕಂಧರ ಪದುಮ ಅಠಾರಹ ಜೋಥಪ ಬಂದರ ನಾಥ ಕಟಕ ಮಹಸೋ ಕಪಿನಾಹಿ ಜೋ ನತು ಮಹಿ ಜೀತೈರನ್ನ ಮಾಹಿ ಪರಮ ಕ್ರೋಧ ಮೀ ಜಹಿ ಸಬಧಾಥ ಆಯಸು ಪೈನ ದೇಹಿ ರಘುನಾಥ ಸೋಷಹಿ ಸಿಂಧು ಸಹಿತ ಜುಷ ಬ್ಯಾಲ ಪೂರಹಿ ನತ ಬರಿ ಕುಧರ ಬಿಸಾಲ ಮರ್ತಿ ಗರ್ಧ ಮಿಲದಹಿತ ಸಸೀಸ ವೈಸೆ ಬಚನ ಕಹಿ ಸಬಕೀಸಾ ಗರ್ಜಹಿ ತರ್ಜಹಿ ಸಹಜ ಅಸಂಕ ಮಾನಹು ಗ್ರಸನ ಚಹತಃ ಲಂಕಾ. ಈ ವಾನರರೆಲ್ಲರೂ ಬಲದಲ್ಲಿ ಸುಗ್ರೀವನಿಗೆ ಸಮಾನರು. ಇಂತಹವರು ಒಬ್ಬರಿಬ್ಬರಲ್ಲ, ಕೋಟಿ ಕೋಟಿ ಇದ್ದಾರೆ. ಈ ಸುಭಟ ಕೋಟಿಯನ್ನು ಎಣಿಸಬಲ್ಲವರಾರು? ಶ್ರೀರಾಮನ ಕೃಪೆಯಿಂದ ಅವರಲ್ಲಿ ಎಣೆಗಿಲ್ಲದ ಬಲವಿದೆ. ಅವರು ತ್ರಿಭುವನಗಳನ್ನು ತೃಣಕ್ಕೆ ಸಮಾನವೆಂದು ಗಣಿಸುತ್ತಾರೆ. ಓ ದಶಗ್ರೀವ, ಅವರ ಸೇನೆಯಲ್ಲಿ ಸೇನಾಪತಿಗಳೇ 18 ಪದ್ಮಗಳಷ್ಟು ಇದ್ದಾರಂತ ನಾವು ಕಿವಿಯಾರೆ ಕೇಳಿದ್ದೇವೆ. ನಾಥ, ಆ ಸೇನೆಯಲ್ಲಿರುವ ಪ್ರತಿಯೋರ್ವನು ನಿಮ್ಮನ್ನು ಜಯಿಸುವವರೇ. ಎಲ್ಲರೂ ರೋಷಾವೇಶದಿಂದ ಕಾಳಗ ಕೊಡಲು ತೋಳೇರಿಸುತ್ತಿರುವರು. ಆದರೆ ರಘುನಾಥನು ಅವರಿಗೆ ಆಜ್ಞೆಯನ್ನು ಕೊಡುತ್ತಿಲ್ಲ. ಅವರೆಲ್ಲರೂ ನಾವು ಕಷ್ಟಕರವಾದ ಭಾರಿ ಮೀನು ಮೊಸಳೆ ಭಯಂಕರ ಸರ್ಪಗಳಿಂದ ಕೂಡಿದ ಈ ಮಹಾ ಸಮುದ್ರವನ್ನು ಹೀರಿ ಬಿಡುತ್ತೇವೆ, ಇಲ್ಲವೇ ದೊಡ್ಡ ದೊಡ್ಡ ಪರ್ವತಗಳಿಂದ ಈ ಕಡಲ ಒಡಲನ್ನೇ ತುಂಬಿ ಬಿಡುತ್ತೇವೆ, ರಾವಣನನ್ನು ಹೊಸಕೆ ಹಾಕಿ ಧೂಳಿಪಟ ಮಾಡಿಬಿಡುತ್ತೇವೆ, ಹೀಗೆ ಉಗ್ಗಡಿಸುತ್ತಿದ್ದಾರೆ. ಅವರೆಲ್ಲರೂ ಸಹಜವಾಗಿಯೇ ನಿರ್ಭಯರಾಗಿದ್ದಾರೆ. ಲಂಕಾ ನಗರವನ್ನೇ ನುಂಗಿ ಬಿಡುವಂತೆ ಹವಣಿಸಿ ಗರ್ಜಿಸುತ್ತಿದ್ದಾರೆ. ಸಹಜ ಸೂರ ಕಪಿಭಾಲು ಸಬಪುನಿ ಸಿರಪರ ಪ್ರಭು ರಾಮ ರಾವಣ ಕಾಲಕೋಟಿ ಕಹು ಜೀತಿ ಸಕಹಿ ಸಂಗ್ರಾಮ. ಆ ವಾನರರು ಭಲ್ಲೂಕಗಳು ಸಹಜವಾಗಿಯೇ ಶೌರ್ಯ ಪರಾಕ್ರಮಗಳಿಂದ ತುಂಬಿ ತುಳುಕುತ್ತಿದ್ದಾರೆ. ಅದು ಸಾಲದೆಂಬಂತೆ ಅವುಗಳ ತಲೆಯ ಮೇಲೆ ಸರ್ವೇಶ್ವರ ಶ್ರೀರಾಮನಿದ್ದಾನೆ. ರಾವಣ, ಅವರು ಕೋಳುಗುಣದಲ್ಲಿ ಕೋಟಿ ಕಾಲರನ್ನು ಕೂಡ ಗೆಲ್ಲಬಲ್ಲರು. ರಾಮ ತೇಜ ಬಲ ಬುದ್ಧಿ ವಿಪುಲಾಯಿ ಶೇಷ ಸಹಸ ಸತ ಸಕಹಿ ನಗಾಯಿ ಸಕಸರ ಏಕ ಸೋಷಿ ಸತ ಸಾಗರ ತವ ಭ್ರಾತಹಿ ಪೂಛೆವು ನಯನಾಗರ ತಾಸು ಬಚನ ಸುನಿ ಸಾಗರ ಪಾಹಿ ಮಾಗತ ಪಂಥ ಕೃಪಾ ಮನ ಮಾಹಿ ಸುನತ ಬಚನ ಬಿಹಸಾದ ಸಸೀಸ ಚೌ ಅಸಿಮತಿ ಸಹಾಯ ಕೃತ ಕೀಸ ಸಹಜ ಭೀರು ಕರ ಬಚನ ದೃಢಾಯಿ ಸಾಗರ ಸನಠಾನಿ ಮಚಲಾಯಿ ಮೂಢ ಮೃಷಾಕಾ ಕರಸಿ ಬಡಾಯಿ रिपु बल बुद्धि ताहमय पाई सचिव सभीत विभीषण जाके विजय विभूति कहा जगता के सुनि बल बचन दूतर सबाढ़ी समय विचारि पत्रिका काढ़ी रामानुज दीन ही यह पाती नाथ बचाय जुढ़ा बहु बछाती बिहसी बाम करलीन ही रावण सचिव बोली सठ लाग बचावನ. ಶ್ರೀರಾಮಚಂದ್ರನ ತೇಜೋಬಲ ಪರಾಕ್ರಮ ಅಸಮಾನಗಳು, ಬುದ್ಧಿ ವೈಭವಗಳು ಅದ್ಭುತವಾದವು. ಅವನ್ನು ಶತಸಹಸ್ರ ಶೇಷರು ಹಾಡಿ ತಣಿಯರು. ಅವನು ತನ್ನ ಒಂದೇ ಬಾಣದಿಂದ 100 ಸಮುದ್ರಗಳನ್ನು ಒಣಗಿಸಬಲ್ಲನು. ಹೀಗಿದ್ದರೂ ನೀತಿ ಕುಶಲನಾದ ಶ್ರೀರಾಮನು ನಿಮ್ಮ ಸೋದರನಲ್ಲಿ ಉಪಾಯವನ್ನು ಕೇಳಿದನು. ವಿಭೀಷಣನ ಸೂಚನೆಯಂತೆ ಸಮುದ್ರವನ್ನು ದಾರಿ ಮಾಡಿಕೊಡುವಂತೆ ಕೇಳಿಕೊಳ್ಳುತ್ತಿದ್ದಾನೆ. ಏಕೆಂದರೆ ಅವನ ಮನದಲ್ಲಿ ದಯೆ ತುಂಬಿ ತುಳುಕುತ್ತಿದೆ. ಅದರಿಂದಾಗಿ ಅವನು ಸಮುದ್ರವನ್ನು ಒಣಗಿಸುವುದಿಲ್ಲ. ದೂತನು ಹೇಳಿದ ಮಾತನ್ನು ಕೇಳಿದ ರಾವಣನು ಪರಿಹಾಸ್ಯ ಮಾಡುತ್ತಾ ಚೆನ್ನಾಗಿ ನಕ್ಕು ಇಂತೆಂದನು.
ಇಂತಹ ಬುದ್ಧಿ ಇರುವುದರಿಂದಲೇ ಕಪಿಗಳನ್ನು ಸಹಾಯಕ್ಕೆ ಕರೆತಂದಿರುವನು. ಸಹಜ ಭೀರುವಾದ ವಿಭೀಷಣನ ವಚನವನ್ನೇ ಪ್ರಮಾಣವೆಂದು ಬಗೆದು ಈ ಆತನು ಬಾಲಕರಂತೆ ಸಮುದ್ರವನ್ನು ಬೇಡುತ್ತಿದ್ದಾನೆ. ಎಲ್ಲವೋ ಮೂರ್ಖ, ಸುಳ್ಳು ಬಡಾಯಿ ಏತಕ್ಕೆ ಕೊಚ್ಚಿಕೊಳ್ಳುತ್ತಿದ್ದೀಯೇ? ಸಾಕು ಸಾಕು, ಶತ್ರುವಿನ ಬಲ ಬುದ್ಧಿಯ ಆಳವನ್ನು ನಾನು ಕಂಡುಕೊಂಡಿದ್ದೇನೆ. ವಿಭೀಷಣನಂತಹ ಪುಕ್ಕಲು ಮಂತ್ರಿಯುಳ್ಳ ಅವನಿಗೆ ವಿಜಯ ವಿಭೂತಿಗಳು ಹೇಗೆ ತಾನೇ ದಕ್ಕಿಯಾವು? ದುಷ್ಟ ರಾವಣನ ಮಾತನ್ನು ಕೇಳಿದ ದೂತನ ರೋಷ ಉಕ್ಕಿ ಹರಿಯಿತು. ಅವನು ಸಮಯವರಿತು ಲಕ್ಷ್ಮಣನು ಕೊಟ್ಟ ಪತ್ರವನ್ನು ಹೊರತೆಗೆದು, ಶ್ರೀರಾಮನ ಸಹೋದರ ಲಕ್ಷ್ಮಣನು ಈ ಪತ್ರವನ್ನು ನಿಮಗಾಗಿ ಕೊಟ್ಟಿರುವನು. ಒಡೆಯ, ಇದನ್ನು ಓದಿ ಮನಸ್ಸಿಗೆ ನೆಮ್ಮದಿ ತಂದುಕೊಳ್ಳಿ ಎಂದು ಹೇಳಿದನು. ರಾವಣನು ನಕ್ಕು ಅದನ್ನು ಎಡಗೈಯಿಂದ ಪಡೆದು ಮಂತ್ರಿಯನ್ನು ಕರೆದು ಓದಿಸತೊಡಗಿದ. ಬಾತನ ಮನಗಿರಿ ಜಾಯಿ ಸಟ ಜನಿ ಗಾಲಸಿ ಕುಲಕೀಸ ರಾಮ ವಿರೋಧನವು ಬರಸಿ ಸರನ ವಿಷ್ಣು ಅಜ ಈಸ ಕೀತ ಜಿಮಾನ ಅನುಜ ಇವ ಪ್ರಭು ಪದ ಪಂಕಜ ಭೃಂಗ ಓಹಿಕಿ ರಾಮ ಸರಾನಲ ಕಲಕುಲ ಸಹಿತ ಪತಂಗ. ಆ ಪತ್ರದಲ್ಲಿ ಒಕ್ಕಣೆ ಹೀಗಿತ್ತು: ಎಲೈ ಮೂರ್ಖ, ಬರಿಯ ಮಾತುಗಳಿಂದ ನಿನ್ನ ಮನಸ್ಸನ್ನು ಮರಳು ಮಾಡಿಕೊಂಡು ನಿನ್ನ ಕುಲವನ್ನು ನಾಶ ಮಾಡಿಕೊಳ್ಳಬೇಡ. ಶ್ರೀರಾಮನಲ್ಲಿ ವಿರೋಧ ಕಟ್ಟಿಕೊಂಡು ನೀನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಶರಣು ಹೊಕ್ಕರೂ ಉಳಿಯಲಾರೆ. ದುರಭಿಮಾನವನ್ನು ತೊರೆದು ನಿನ್ನ ತಮ್ಮ ವಿಭೀಷಣನಂತೆ ಪ್ರಭು ಪದ ಪಂಕಜ ಭೃಂಗನಾಗು. ಇಲ್ಲವೇ ದುಷ್ಟನೇ, ಶ್ರೀರಾಮನ ಬಾಣಾಗ್ನಿಗೆ ಪರಿವಾರ ಸಹಿತ ಪತಂಗನಾಗು. ನಿನಗೆ ಸರಿದೋರಿದಂತೆ ಮಾಡು. ಸುನ್ನತ ಸಭಯಮನ ಮುಖಮ ಸುಕಾಯಿ ಕಹತ ದಸಾನನ ಸಬಹಿ ಸುನಾಯಿ ಭೂಮಿ ಪರಾಕರ ಗಹತ ಆಕಾಶ ಲಘುತಾಪಸಕರ ಭಾಗ ಬಿಲಾಸ ಕಹ ಸುಖನಾಥ ಸತ್ಯ ಸಬಬಾನಿ ಸಮುಜಹು ಚಾಢಿ ಪ್ರಕೃತಿ ಅಭಿಮಾನಿ ಸುನಹು ಬಚನ ಮಮ ಪರಿಹರಿ ಕ್ರೋಧ ನಾಥ ರಾಮ ಸನತ ಜಹು ವಿರೋಧ ಅತಿ ಕೋಮಲ ರಘುಬೀರ ಸುಭಾವು ಯದ್ಯಪಿ ಅಖಿಲ ಲೋಕ ಕರರಾವು ಮಿಲತ ಕೃಪಾ ತುಮ ಪರ ಪ್ರಭು ಕರಿಹಿ ಉರ ಅಪರಾಧನ ಏಕ ಉಧರಿಹಿ ಜನಕ ಸುತ ರಘುನಾಥ ಹಿ ದೀಜೆ ये इतना कहा मोर प्रभु की जे जबत ही कहा दीन बैदे चरण प्रहार कीन हसठते ही ना ये चरण सिर चला सोता कृपा सिंधु रघुनायक जहा करि प्रणाम निज कथा सुनाई राम कृपा अपनी गति पाई ऋषि अगस्त्य की साप भवानी राक्षस भयउ रहा मुनि ज्ञानी बंदी राम पद बारहि बारा ಮುನಿ ನಿಜ ಆಶ್ರಮ ಕಹು ಪಗುಧಾರ. ಲಕ್ಷ್ಮಣನ ಓಲೆಯನ್ನು ಓದಿದ್ದನ್ನು ಕೇಳಿದ ಕೂಡಲೇ ಒಳಗಿನಿಂದ ರಾವಣನು ಭಯಭೀತನಾದನು. ಆದರೆ ಹೊರಗೆ ಮುಗುಳ್ನಗೆ ಬೀರುತ್ತಾ ಎಲ್ಲರಿಗೂ ಕೇಳುವಂತೆ ನುಡಿದನು. ನೆಲದ ಮೇಲೆ ಬಿದ್ದಿರುವ ವ್ಯಕ್ತಿಯು ಕೈಯಿಂದ ಮುಗಿಲು ಮುಟ್ಟಲು ಪ್ರಯತ್ನಿಸುವಂತೆ ಈ ಲಘು ತಾಪಸಿ ಲಕ್ಷ್ಮಣನು ಬಡಾಯಿ ಮಾಡುತ್ತಾ ಜಂಬಗೊಚ್ಚಿಕೊಳ್ಳುತ್ತಿರುವನು. ಆಗ ಶುಕನು ಹೇಳಿದನು, ಪ್ರಭು, ದುರಭಿಮಾನದ ಸ್ವಭಾವವನ್ನು ತೊರೆದು ಲಕ್ಷ್ಮಣನ ಮಾತನ್ನು ಸತ್ಯವೆಂದು ತಿಳಿಯಿರಿ. ಸಿಟ್ಟನ್ನು ಬಿಟ್ಟು ನನ್ನ ಮಾತನ್ನು ಆಲಿಸಿರಿ. ಒಡೆಯ, ರಾಮನಲ್ಲಿರುವ ವಿರೋಧವನ್ನು ಬಿಡಿರಿ. ಅವನು ಸಮಸ್ತ ಲೋಕಗಳಿಗೆ ಅಧಿಪತಿಯಾಗಿದ್ದಾನೆ. ಶ್ರೀ ರಘುವೀರನ ಸ್ವಭಾವವು ಅತ್ಯಂತ ಕೋಮಲವು. ನೀವು ಅವನ ಬಳಿಗೆ ಹೋದೊಡನೆ ಆ ಪ್ರಭು ನಿಮ್ಮ ಮೇಲೆ ಕೃಪೆ ತೋರುವನು. ನಿಮ್ಮ ಯಾವುದೇ ಅಪರಾಧವನ್ನು ಅವನು ಮನಸ್ಸಿಗೆ ತಂದುಕೊಳ್ಳುವುದಿಲ್ಲ. ಜಾನಕಿ ದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿರಿ. ನನ್ನ ಈ ಬಿನ್ನಹವನ್ನು ನಡೆಸಿಕೊಡಿರಿ. ದೂತನು ಜಾನಕಿಯನ್ನು ಒಪ್ಪಿಸಿಕೊಡುವ ಮಾತನ್ನು ಹೇಳಿದಾಗ ದುರುಳ ರಾವಣನು ಅವನನ್ನು ಕಾಲಿಂದ ಒದ್ದು ಬಿಟ್ಟನು. ವಿಭೀಷಣನಂತೆ ಅವನು ರಾವಣನಿಗೆ ಕಾಲಿಗೆರಗಿ ಮಹಾಪ್ರಸಾದವೆಂದು ಹೇಳಿ ಕರುಣಾಳುವಾದ ಶ್ರೀರಾಮನ ಬಳಿಗೆ ಹೋಗಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಪ್ರಭುವಿನ ಕೃಪೆಯಿಂದ ಆತನಿಗೆ ನಿಜ ಸ್ವರೂಪ ಅಂದರೆ ಮುನಿ ಸ್ವರೂಪವು ಪ್ರಾಪ್ತಿಯಾಯಿತು. ಶಂಕರನು ಹೇಳುತ್ತಾನೆ, ಭವಾನಿ, ಆ ಶುಕನು ಮೊದಲು ಜ್ಞಾನಿಯಾದ ಮುನಿಯಾಗಿದ್ದನು.
ಅಗಸ್ತ್ಯರ ಶಾಪದಿಂದಾಗಿ ರಾಕ್ಷಸನಾಗಿದ್ದನು. ಹೀಗೆ ಮುನಿರೂಪವು ಲಭಿಸುತ್ತಲೇ ಶ್ರೀರಾಮನ ಚರಣಗಳಿಗೆ ಪುನಃ ಪುನಃ ವಂದಿಸಿ ತನ್ನ ಆಶ್ರಮಕ್ಕೆ ಹೊರಟು ಹೋದನು. ವಿನಯನ ಮಾನತ ಜಲಧಿ ಜಡಗಯೇ ತೀನಿ ದಿನ ಭೀತಿ ಬೋಲೆ ರಾಮ ಸಕೋಪ ತಬ ಭಯ ಬಿನುಹೋಯಿನ ಪ್ರೀತಿ. ಇತ್ತ 3 ದಿನ ಉರುಳಿದರೂ ಜಡ ಸಮುದ್ರವು ಪ್ರಭುವಿನ ಪ್ರಾರ್ಥನೆಗೆ ಲಕ್ಷ್ಯ ಕೊಡಲಿಲ್ಲ. ಆಗ ಶ್ರೀರಾಮನು ರೋಷ ಭೀಷಣನಾಗಿ ನುಡಿದನು, ಸಾಮೋಪಾಯದಿಂದ ಇವನು ದಾರಿಗೆ ಬರುವುದಿಲ್ಲ, ಭೀತಿಯಿಲ್ಲದೆ ಪ್ರೀತಿ ಉಂಟಾಗದು. ಲಕ್ಷ್ಮಣ ಬಾನ ಸರಾಸನ ಆನು ಸೋಷೌವಾರಿಧಿ ಬಿಸಿಕ ಕೃಷಾನು ಸಟಸನ ವಿನಯ ಕುಟಿಲಸನ ಪ್ರೀತಿ ಸಹಜ ಕೃಪನಸನ ಸುಂದರ ನೀತಿ ಮಮತಾ ರತಸನ ಜ್ಞಾನ ಕಹಾನಿ ಅತಿ ಲೋಭೀಸನ ಬಿರತಿ ಬಖಾನಿ ಕ್ರೋಧಿ ಸಮಕಾಮಿ ಹರಿ ಕಥಾ ಕೂಸರ ಬೀಜ ಭಯೇ ಫಲ ಜತಾ ಅಸ ಕಹಿ ರಘುಪತಿ ಚಾಪ ಚಢಾವಾ ಯಹ ಮತ ಲಕ್ಷ್ಮಣ के मन भाव संधाने भाबिसिक कराಲ उठी उदधि उर अंतर ज्वाला मुकर बुरग झुष घन अकुलाने जरत जंतु जल निधि जब जाने कथार भरि मणि गणनाना ವಿಪ್ರರೂಪ ಆಯವು ತಜಿಮಾನ. ಲಕ್ಷ್ಮಣ, ನನ್ನ ಧನುರ್ಬಾಣಗಳನ್ನು ಎತ್ತಕೊಡು. ನಾನು ಆಗ್ನೇಯಾಸ್ತ್ರದಿಂದ ಈ ಸಮುದ್ರವನ್ನು ಒಣಗಿಸಿ ಬಿಡುತ್ತೇನೆ. ಮೂರ್ಖನ ಮುಂದೆ ವಿನಯ, ಕುಟಿಲನೊಡನೆ ಪ್ರೀತಿ, ಕೃಪಣನಿಗೆ ಔದಾರ್ಯದ ಉಪದೇಶ, ಮಮತೆಯಲ್ಲಿ ಬದ್ಧನಾಗಿರುವವನಿಗೆ ಜ್ಞಾನೋಪದೇಶ, ಕಡು ಲೋಭಿಗೆ ವೈರಾಗ್ಯದ ವರ್ಣನೆ, ಕ್ರೋಧಿಯೊಡನೆ ಶಾಂತಿಯ ಮಾತು, ಕಾಮುಕನಿಗೆ ಹರಿಕತೆಯ ಬೋಧನೆ, ಇವೆಲ್ಲದರ ಫಲ ಬಂಜರ ಭೂಮಿಯಲ್ಲಿ ಬಿತ್ತನೆ ಮಾಡಿದಂತೆ ವ್ಯರ್ಥ. ಹೀಗೆ ಹೇಳಿ ರಘುಪತಿಯು ಧನುಸ್ಸಿಗೆ ಹೆದೆಯೇರಿಸಿದನು. ಶ್ರೀರಾಮನ ಈ ಚರ್ಯೆಯನ್ನು ನೋಡಿದ ಲಕ್ಷ್ಮಣನಿಗೆ ಇದು ತುಂಬಾ ಹಿಡಿಸಿತು. ಪ್ರಭುವು ಭಯಂಕರವಾದ ಅಗ್ನಿ ಬಾಣವನ್ನು ಸಂಧಿಸಿದನು. ಅದರಿಂದ ಸಮುದ್ರದ ಹೃದಯದಲ್ಲಿ ಬಡವಾಗ್ನಿ ಜ್ವಾಲೆಗಳು ಒಡಮೂಡಿದವು. ಅದರಲ್ಲಿದ್ದ ಮಕರ ನಿಕರ ಸರ್ಪಗಳು, ಮೀನುಗಳ ಸಮೂಹ ತಲ್ಲಣಿಸಿ ಹೋದವು. ಜಲಚರಗಳೆಲ್ಲವೂ ಬೆಂದು ಹೋಗುವುದನ್ನು ಕಂಡ ಸಮುದ್ರರಾಜನು ಚಿನ್ನದ ಹರಿವಾಣದಲ್ಲಿ ನಾನಾ ವಿಧವಾದ ರತ್ನಗಳನ್ನು ತುಂಬಿಕೊಂಡು ಅಭಿಮಾನವನ್ನು ಬದಿಗಿರಿಸಿ ಬ್ರಾಹ್ಮಣ ವೇಷದಿಂದ ಬಂದನು. ಆಟೆಹಿ ಪೈ ಕದರಿ ಫರಹಿ ಕೋಟಿ ಜತನ ಕೋವು ಸಿಂಚ ವಿನಯನ ಮಾನ ಖಗೇಶ ಸುನು ಡಾಟೆಹಿ ಪೈ ನವನೀಚ. ಕಾಕಭೂಷುಂಡಿಯವರು ಹೇಳುತ್ತಾರೆ, ಖಗರಾಜ, ಬಾಳೆಯ ಗಿಡಕ್ಕೆ ಎಷ್ಟೇ ಉಪಾಯ ಮಾಡಿ ನೀರೆರೆಯಲಿ, ಆದರೆ ತಲೆಯನ್ನು ತರಿದಾಗಲೇ ಅದು ಫಲ ಕೊಡುತ್ತದೆ. ಹಾಗೆಯೇ ನೀಚನು ವಿನಯದಿಂದ ಬಗ್ಗುವುದಿಲ್ಲ, ಬೆದರಿಕೆಗೆ ಬಗ್ಗುವನು. ಸಭಯ ಸಿಂಧು ಗಹಿ ಪದ ಪ್ರಭು ಕೇರೆ ಚಮಹುನಾಥ ಸಭಾ ಅವಗುಣ ಮೇರೆ ಗಗನ ಸಮೀರ ಅನಲ ಜಲಧರನಿ ಇನ ಕೈ ಸ್ಯಾಥ ಸಹಜ ಜಡಕರನಿ तव प्रेरित माया उपजाये सृष्टि हेतु सब ग्रंथ निगाये प्रभु आय सुजहि कह जस आहई सोते ही भाति रहे सुख लहई प्रभु भल कीन मोहि सुख सिक दीन ही मर जादा पुनि तुम्हारी कीन ही ढोल गवार सूत्र पशु नारी सकल ताड़ना के अधिकारी प्रभु प्रतापमय जाब सुखाई उतरहि कटक न मोरि बढ़ाई प्रभु आज्ञा अपेल श्रुति गाई करो सो ಬೇಗಿಜೋ ತುಮಹಿ ಸೊಹಾಯಿ. ಸಮುದ್ರವು ಭಯದಿಂದ ನಡುಗುತ್ತಾ ಪ್ರಭುವಿನ ಚರಣಗಳನ್ನು ಹಿಡಿದುಕೊಂಡು ಬೇಡಿಕೊಂಡನು. ಜಗತ್ಪ್ರಭು, ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ. ಆಕಾಶ, ವಾಯು, ಅಗ್ನಿ, ಜಲ, ನೆಲ ಇವೆಲ್ಲವೂ ಸಹಜವಾಗಿಯೇ ಜಡವು. ನಿನ್ನ ಪ್ರೇರಣೆಯಿಂದ ಮಾಯೆಯು ಇವೆಲ್ಲವನ್ನು ಸೃಷ್ಟಿಸಿರುವಳೆಂದು ಎಲ್ಲ ಪ್ರಾಮಾಣಿಕ ಗ್ರಂಥಗಳು ಹಾಡಿ ಹೊಗಳುತ್ತಿವೆ. ಸ್ವಾಮಿಯ ಆಜ್ಞೆಯಂತೆ ಇರುವುದರಲ್ಲಿಯೇ ಸುಖ ಶಾಂತಿಗಳು ಲಭಿಸುತ್ತವೆ. ಪ್ರಭು, ನನ್ನನ್ನು ಶಿಕ್ಷಿಸಿದ್ದು ಒಳ್ಳೆಯದೇ ಆಯಿತು. ಆದರೆ ಜೀವಿಗಳ ಸ್ವಭಾವಗಳು ನಿನ್ನಿಂದಲೇ ರೂಪಿತವಾಗಿದೆಯಲ್ಲ.
ಡೋಲು, ಅನಾಗರಿಕ, ಶೂದ್ರ, ಪಶು, ಸ್ತ್ರೀ ಇವರೆಲ್ಲ ತಾಡನಕ್ಕೆ ಅಧಿಕಾರಿಗಳು. ಪ್ರಭುವಿನ ಪ್ರತಾಪದಿಂದ ನಾನು ಒಣಗಿ ಹೋಗಬಲ್ಲೆ. ಈ ಸೈನ್ಯವು ಆಚೆ ದಡಕ್ಕೆ ಹೋಗಬಲ್ಲದು. ಆದರೆ ಅದರಿಂದ ನನ್ನ ಔನ್ನತ್ಯ ಪ್ರಕಟವಾಗಲಾರದು. ಏಕೆಂದರೆ ನನಗೂ ಮರ್ಯಾದೆ ಒಂದು ಪರಿಮಿತಿ ಇದೆಯಲ್ಲ. ನಿಮ್ಮ ಆಜ್ಞೆಯು ಅನುಲ್ಲಂಘನೀಯವಾದುದೆಂದು ವೇದಗಳು ಸಾರಿ ಹೇಳುತ್ತವೆ. ಈಗ ತಾವು ಅಪ್ಪಣೆ ಮಾಡಿದಂತೆ ನಾನು ನಡೆದುಕೊಳ್ಳುತ್ತೇನೆ. ಸುನತ ಬಿನೀತ ಬಚನ ಕಹಿ ಅತಿ ಕಹ ಕೃಪಾಲ ಮುಸುಕಾಯಿ ಜಹಿ ಬಿಧಿ ಉತರೈ ಕಪಿ ಕಟಕು ತಾತ ಸೋ ಕಹು ಉಪಾಯಿ. ಸಮುದ್ರದ ವಿನೀತ ವಾಣಿಯನ್ನು ಕೇಳಿ ಕೃಪಾಳುವಾದ ಶ್ರೀರಾಮನು ಮುಗುಳ್ನಗೆಯನ್ನು ಬೀರಿ ಹೇಳಿದನು, ಅಯ್ಯ, ವಾನರರ ಸೇನೆಯು ಆಚೆಯ ದಡ ಮುಟ್ಟಲು ಬೇಕಾಗುವ ಉಪಾಯವನ್ನು ತಿಳಿಸು. ನಾಥ ನೀಲ ನಲ ಕಪಿ ದ್ವೌ ಭಾಯಿ ಲರಿಕಾಯಿ ಋಷಿ ಆಶಿಷಪಾಯಿ ತಿನ್ಹಕೆ ಪರಸಕಿಯೇ ಗಿರಿ ಭಾರೆ ತರಿಹಿ ಜಲಧಿ ಪ್ರತಾಪ ತುಮ್ಹಾರೆ ಮೈ ಪುನಿಧರ ಉರಧರಿ ಪ್ರಭು ಪ್ರಭುತಾಯಿ ಕರಿಹವು ಬಲ ಅನುಮಾನ ಸಹಾಯಿ ಯಹಿ ವಿಧಿ ನಾಥ ಪಯೋಧಿ ಬಧಾಯಿಯ ಜಹಿಯ ಹಸು ಜಸು ಲೋಕತಿ ಹುಗಾಯಿಯ ಯಹಿ ಸರ ಮಮ ಉತ್ತರ ತಟ ಭಾಸಿ ಹತಹು ನಾಥ ಕಲ ನರ ಅಘರಾಸಿ ಸುನಿ ಕೃಪಾಲ ಸಾಗರ ಮನ ಪೀರ ತುರತ ಹಿ ಹರಿ ರಾಮ ರನಧೀರ देखी राम बल पौरुष भारी हर्षि पयो निधि भयउ सुखारी सकल चरित कहि प्रभु हि सुनाव ಚರಣ ಬಂದಿ ಪಾಥೋಧಿಸಿ ಧಾವ. ಸಮುದ್ರನು ಹೇಳಿದನು, ಸ್ವಾಮಿ, ನೀಲ ಮತ್ತು ನಲ ಇವರಿಬ್ಬರು ವಾನರ ಸೋದರರು. ಬಾಲ್ಯದಲ್ಲಿ ಓರ್ವ ಮಹರ್ಷಿಯಿಂದ ವರವನ್ನು ಪಡೆದಿದ್ದರು. ಅವರು ಮುಟ್ಟಿದರೆ ಸಾಕು, ದೊಡ್ಡ ದೊಡ್ಡ ಪರ್ವತಗಳು ಕೂಡ ನಿಮ್ಮ ಮಹಿಮೆಯಿಂದ ಸಮುದ್ರದಲ್ಲಿ ತೇಲುತ್ತವೆ. ನಾನೂ ಕೂಡ ಪ್ರಭುವಿನ ಪ್ರಭುತ್ವವನ್ನು ಹೃದಯದಲ್ಲಿಟ್ಟುಕೊಂಡು ನನ್ನಿಂದಾದಷ್ಟು ಸಹಾಯ ಮಾಡುವೆನು. ನಾಥ, ಮೂರು ಲೋಕಗಳಲ್ಲಿಯೂ ನಿಮ್ಮ ಕೀರ್ತಿಯನ್ನು ಎಲ್ಲರೂ ಕೊಂಡಾಡುವಂತಹ ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸಿರಿ. ನೀವು ಹೂಡಿರುವ ಈ ಬಾಣದಿಂದ ನನ್ನ ಉತ್ತರ ದಿಕ್ಕಿನಲ್ಲಿರುವ ದ್ರುಮಕುಲ್ಯವೆಂಬ ಸ್ಥಾನದಲ್ಲಿ ವಾಸಿಸುವ ದಸ್ಯುಗಳಾದ ಪಾಪಾತ್ಮರನ್ನು ವಧಿಸಿಬಿಡು. ಕೃಪಾಳವು ರಣಧೀರನೂ ಆದ ಶ್ರೀರಾಮನು ಸಮುದ್ರರಾಜನ ಮನದ ಅಳಲನ್ನು ಮನಗಂಡು ಆ ದುಷ್ಟರನ್ನು ವಧಿಸಿದನು. ಶ್ರೀರಾಮಚಂದ್ರನ ಬಲಪರಾಕ್ರಮವನ್ನು ಕಂಡು ಸಮುದ್ರನು ಹರ್ಷೋತ್ಫುಲ್ಲನಾದನು. ಅವನು ಆ ದುಷ್ಟರ ಎಲ್ಲ ಚರಿತ್ರೆಯನ್ನು ಪ್ರಭುವಿಗೆ ಶ್ರುತಪಡಿಸಿದನು. ಮತ್ತೆ ಶ್ರೀರಾಮನಿಗೆ ಪಾದಾಭಿವಂದನೆಗೈದು ಸಮುದ್ರರಾಜನು ಹೊರಟು ಹೋದನು. ನಿಜ ಭವನ ಗವನೆವು ಸಿಂಧು ಶ್ರೀಪತಿ ರಘುಪತಿ ಯಹ ಮತ ಭಾಯವು ಯಹ ಚರಿತ ಕಲಿಮಲ ಹರ ಜಥಾಮತಿ ದಾಸ ತುಲಸಿ ಗಾಯವು ಸುಖ ಭವನ ಸಂಶಯ ಸಮನದವನ ವಿಷಾದ ರಘುಪತಿ ಗುಣಗನ ತಜಿ ಸಕಲ ಆಸ ಭರೋಸ ಗಾವಹಿ ಸುನಹಿ ಸಂತತ ಸಠಾಮನ. ಸಮುದ್ರನು ತನ್ನ ಭವನಕ್ಕೆ ಹಿಂದಿರುಗಿದ. ಶ್ರೀ ರಘುನಾಥನಿಗೆ ಅವನ ಸಲಹೆ ಒಪ್ಪಿಗೆಯಾಯಿತು. ಕಲಿಯುಗದ ಪಾಪಗಳನ್ನು ಓಡಿಸುವ ಈ ಕಥೆಯನ್ನು ತುಳಸಿದಾಸನು ತನ್ನ ಬುದ್ಧಿಗನುಗುಣವಾಗಿ ಹಾಡಿದ್ದಾನೆ. ಶ್ರೀ ರಘುಪತಿಯ ಗುಣಗಣಗಳು ಸುಖಧಾಮವು. ಎಲ್ಲ ಸಂದೇಹಗಳನ್ನು ಪರಿಹರಿಸುವವು. ವಿಷಾದಗಳು ನಾಶವಾಗುವವು. ಎಲೈ ಮೂರ್ಖ ಮನಸ್ಸೆ, ನೀನು ಜಗತ್ತಿನ ಆಸೆ ಆಕಾಂಕ್ಷೆಗಳನ್ನು ತೊರೆದು ಸಂತತವಾಗಿ ಭಗವಂತನ ಗುಣಗಳ ಶ್ರವಣ ಕೀರ್ತನೆಯಲ್ಲೇ ಮುಳುಗಿರು. ಸಕಲ ಸುಮಂಗಲದಾಯಕ ರಘುನಾಯಕ ಗುಣಗಾನ ಸಾದರ ಸುನಹಿತೆ ತರಹಿ ಭವಸಿಂಧು ಬಿನಾ ಜಲಜಾನ. ಶ್ರೀ ರಘುನಾಥನ ಗುಣಗಾನವೇ ಸಕಲ ಮಂಗಳದಾಯಕ. ಇದನ್ನು ಆಧರಿಸಿ ಕೇಳಿದವರು ಬೇರೆ ಯಾವುದೇ ಸಾಧನೆಗಳಿಲ್ಲದೆ ಭವಸಾಗರವನ್ನು ಸುಲಭವಾಗಿ ದಾಟಿಬಿಡುವರು. ಇಲ್ಲಿಗೆ ಮಾಸಪಾರಾಯಣದ 24ನೆಯ ವಿಶ್ರಾಮವಾಗುತ್ತದೆ. ಇತಿ ಶ್ರೀಮದ್ ರಾಮಚರಿತಮಾನಸೇ ಸಕಲ ಕಲಿ ಕಲುಷ ವಿಧ್ವಂಸನೆ ಪಂಚಮ ಸೋಪಾನ ಸಮಾಪ್ತ. ಕಲಿಯುಗದ ಎಲ್ಲ ಪಾಪಗಳನ್ನು ಧ್ವಂಸ ಮಾಡುವ ಶ್ರೀ ರಾಮಚರಿತ ಮಾನಸದಲ್ಲಿ ಸುಂದರ ಕಾಂಡವೆಂಬ 5ನೆಯ ಸೋಪಾನವು ಇಲ್ಲಿಗೆ ಮುಗಿದುದು.
ಇದರೊಡನೆ ಸುಂದರ ಕಾಂಡವು ಸಮಾಪ್ತವಾಯಿತು. ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀ